ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಾಂಚಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದು 2ನೇ ದಿನದ ಪೂಜೆ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆ ಸ್ವಲ್ಪ ಅವಲಕ್ಕಿ ಪ್ರಸಾದ ಇತ್ತು, ಪೂಜೆ ಮಾಡ್ತಾ ಇದ್ದೀನಿ. ಈಗ ಒಂದು 5 o'clock ಆಗಿದೆ. ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಕೊಂಡ್ರೆ ಅದಾದಮೇಲೆ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಹಾಕೋಕ್ಕೂ ಕೂಡ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಂಡು ಬಿಡ್ತೀನಿ ಮನೇಲಿ. ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವಾಗ ನನಗೊಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಪಾಲಕ್ ಸೊಪ್ಪಿನ ಜ್ಯೂಸು. ಇದಕ್ಕೆ ಪಾಲಕ್ ಸೊಪ್ಪು ಮತ್ತು ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ ಮತ್ತು ಶುಂಠಿ ಪುದೀನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಲಾಸ್ಟಿಗೆ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ತೀನಿ. ಈ ಜ್ಯೂಸಿಂದ ಕೂಡ ಅಷ್ಟೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡುತ್ತೆ ಈ ಜ್ಯೂಸು. ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದರೂ ಕುಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಮತ್ತು ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಇನ್ನು ಜ್ಯೂಸ್ ಕುಡ್ಕೊಂಡು ಹಾಗೆ ಇವಾಗ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸಲಾಡಿಗಂತ ಸ್ವಲ್ಪ ರಾಜ್ಮಾ ನೆನೆಸಿಟ್ಟಿದ್ದೆ ನೈಟೆ, ಅದನ್ನು ಇವಾಗ ಸ್ಟೀಮ್ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡೋ ಕೆಲಸ ಎಲ್ಲ ನಾನು ಫಸ್ಟ್ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಂಡು ಬಿಡ್ತೀನಿ. ಅದ್ರ ಪಾಡಿಗೆ ಅದಾಗ್ತಿರುತ್ತಲ್ವ, ಅದಾದಮೇಲೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ. ಇನ್ನು ಈ ಕಡೆ ವೈಟ್ ರೈಸ್ ಕೂಡ ಇಟ್ಟಿದ್ದೆ. ಇವತ್ತು ತಿಂಡಿಗೆ ಪಾಲಕ್ ಸೊಪ್ಪಿನ ಪಲಾವ್ ಮಾಡ್ಕೊಂಡು ಬಿಡೋಣ ಅಂತ ಪಾಲಕ್ ಸೊಪ್ಪನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ಹಾಗೆ ಗ್ರೈಂಡ್ ಮಾಡಿಕೊಂಡು ಪಾಲಕ್ ಸೊಪ್ಪನ್ನ ಪಲಾವ್ ಮಾಡ್ಕೊಳ್ತೀನಿ. ಇವತ್ತು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಲಾವ್ಗೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡು ಈ ಕಡೆ ಎತ್ಕಿನ ಬೇಳೆ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಅವರಿಗೂ ಸ್ವಲ್ಪ ಕಾಫಿ ಮಾಡಿ ಕೊಟ್ಟು ಇವಾಗ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಲಾವ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಮತ್ತು ಸಾಂಬಾರು ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು 10 ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು. ಇನ್ನು ಅದಕ್ಕೆ ತೆಂಗಿನಕಾಯಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 4-5 ಇದನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ. ನೋಡಿ ಇವಾಗ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರಿಗೆ ಎಣ್ಣೆ, ಪಲಾವ್ ಸ್ಪೈಸಸ್ಸು, ಕರಿಬೇವಿನ ಸೊಪ್ಪು ಮತ್ತು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಪುದೀನ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಸಿ ಅವರೆಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆನ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ. ಇನ್ನು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಸಾಲೆಲೆಲ್ಲ ಕ್ಲೀನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಸಾಲೆನ ಕುದಿಸ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಆ ಮಸಾಲೆಲೆಲ್ಲ ಎಣ್ಣೆ ಬಿಟ್ಕೊಟ್ರೆ ನಿಜವಾಗ್ಲೂ ಒಂದು ರುಚಿಯಾಗಿರೋ ಪಲಾವ್ ರೆಡಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಕ್ಲೀನಾಗಿ ಆ ಮಸಾಲೆಯಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇನ್ನು ಇವಾಗ ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ದೆ, ಅದಕ್ಕೆ 4 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಇನ್ನು ರೈಸ್ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಅಕ್ಕಿನ ಸ್ವಲ್ಪ ಜಾಸ್ತಿ ಟೈಮ್ ನೆನೆಸಿಟ್ಟಿದ್ದೆ, ಅದಕ್ಕೋಸ್ಕರ ಒಂದು ವಿಷಲ್ ಸಾಕು, ಅಷ್ಟರಲ್ಲಿ ಬೆಂದ್ಕೊಂಡು ಬಿಡುತ್ತೆ. ಇನ್ನು ಈ ಕಡೆ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ ಪಲಾವ್ಗೆ. ಇವಾಗ ಈ ಕಡೆ ಪಲಾವ್ ಕೂಡ ರೆಡಿ ಆಯಿತು. ನೋಡಿ ನಾನು ಕುಕ್ಕರ್ ಓಪನ್ ಮಾಡ್ತಿದ್ದೀನಿ, ಎಷ್ಟು ಚೆಂದ ಕಾಣ್ತಿದೆ ಅಂತ. ಹಾಗೆ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಒಬ್ಬೊಬ್ಬರು ಪಲಾವ್ ಹೇಗೆ ಅಂತ ಉದುದ್ರಾಗಿ ಇಷ್ಟಪಡ್ತಾರೆ, ಒಬ್ಬೊಬ್ರು ಉದುದ್ರಾಗಿದ್ದರೆ ಅಷ್ಟೊಂದು ಇಷ್ಟಪಡಲ್ಲ. ನಮ್ಮ ಮನೇಲಿ ಸ್ವಲ್ಪ ಮುದ್ದೆ ಆಗಿದ್ರೇ ಪಲಾವ್ ಇಷ್ಟಪಡ್ತಾರೆ. ನಾನು ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ತೀನಿ, ಆವಾಗ ಸ್ವಲ್ಪ ತೇವ ಇರುತ್ತಲ್ವ ಅದಕ್ಕೆ ಚೆನ್ನಾಗಿರುತ್ತೆ ಅಂತ. ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ಪಾಲಕ್ ಪಲಾವು, ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸ್ಪೈಸಿ ಕೂಡ ಇರೋದಿಲ್ಲ. ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಸ್ವಲ್ಪ ನಾನು ಅದರಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ನಲ್ವ, ಅದು ಒಂದು ಒಳ್ಳೆ ರುಚಿ ಕೊಡುತ್ತೆ ಪಾಲಕ್ ಸೊಪ್ಪಿನ ಪಲಾವ್ಗೆ. ಇನ್ನು ಅವರು ಕೂಡ
ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ. ಇನ್ನು ಅವರಿಗೂ ಸ್ಕೂಲ್ ರಜೆ ಇತ್ತು ನನ್ನ ಮಗನಿಗೂ. ಅದಕ್ಕೆ ಇಬ್ರು ಕೂಡ ನಾನು ಹೋಗ್ತಿದ್ದಾರೆ ಅಲ್ಲಿಗೆ. ಇನ್ನು ಅವರು ಕೂಡ ಇವಾಗ ಹೊರಟರು. ಯತ್ವಿಕ್ ಇವತ್ತು ಹಠ ಮಾಡಿ ಮಾಸ್ಕ್ ಹಾಕೊಂಡಿದ್ದಾರೆ. ಅವ್ರ ಅಪ್ಪ ಹಾಕೊಂಡಿರೋದಕ್ಕೆ ನನಗೂ ಮಾಸ್ಕ್ ಬೇಕು ಹಾಕು ಅಂತ ಅವ್ರ ಅಪ್ಪ ಹತ್ರ ಹಠ ಮಾಡಿಬಿಟ್ಟು ಮಾಸ್ಕ್ ತಗೊಂಡು ಹಾಕ್ಕೊಂಡಿದ್ದಾರೆ. ಇನ್ನು ಬಾಯ್ ಮಾಡು ಅಂತ ನಮಸ್ಕಾರ ಮಾಡಿಬಿಟ್ಟು ಸರಿ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಇನ್ನು ನಾನು ಕೂಡ ಇವಾಗ ಆಫೀಸಿಗೆ ರೆಡಿ ಆಗಿಬಿಟ್ಟು ತಿಂಡಿಗೆ ಇವತ್ತು ರಾಜ್ಮಾ ಸಲಾಡ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಮತ್ತು ಬೇಯಿಸಿಟ್ಕೊಂಡಿದ್ದೀನಿ ರಾಜ್ಮಾ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಿಂಬೆ ರಸ, ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ಪೈಸಿ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಅರ್ಧ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಾ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಈಗ ಬೇಯಿಸಿಟ್ಕೊಂಡಿದ್ದು ರಾಜ್ಮಾಗೆ ಸ್ವಲ್ಪ ಕ್ಯಾರೆಟ್ ತುರಿ, ಸಣ್ಣದಾಗಿ ಹಚ್ಕೊಂಡಿದ್ದು ಸೌತೆಕಾಯಿ ಮತ್ತು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದನ್ನ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಸಲಾಡ್ ರೆಡಿ ಆಗಿಬಿಡುತ್ತೆ. ಇದು ನೋಡೋಕ್ಕೆ ಇಷ್ಟು ಸಿಂಪಲ್ ಆಗಿರ್ಬೋದು, ಟೇಸ್ಟ್ ಮಾತ್ರ ಭರ್ಜರಿ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಈ ಸಲಾಡು. ಇನ್ನು ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಆಫೀಸಿಗೆ ಹೊರಟೆ. ಮತ್ತು ಸಂಜೆಯಿಂದ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಇದು ಎಲ್ಲ ಬೋರ್ಡ್ ಇಟ್ಕೊಂಡಿದ್ದಾರೆ ಹೋಗ್ತಾ ಇದ್ದೀರಾ ಅಂದ್ಕೊಂಡ್ರೆ, ಇದು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಿರೋ ಪ್ಲೇಯರ್ಸು, ಕಬಡ್ಡಿ ಪ್ಲೇಯರ್ಸು. ನಮ್ಮ ಆನೇಕಲ್ಲಲ್ಲಿ ಕಬಡ್ಡಿ ಜಿಲ್ಲಾ ಮಟ್ಟದ ಸ್ಪರ್ಧೆ ಕೂಡ ನಡೀತಾ ಇದೆ, ಅದಕ್ಕೋಸ್ಕರ ಎಲ್ಲರೂ ಬಂದಿದ್ರು. ನಂಗಂತೂ ಇವ್ರನ್ನೆಲ್ಲ ನೋಡ್ಬಿಟ್ಟು ಒಂಥರ ಕರ್ನಾಟಕ ಮ್ಯಾಪೇ ನೋಡ್ದಂಗಾಯ್ತು. ಎಲ್ಲ ಜಿಲ್ಲೆಗಳನ್ನೂ ಕೂಡ ಒಂದು ನಿಮಿಷನೂ ಕೂಡ ಬಿಡದೆ ಎಲ್ಲ ಜಿಲ್ಲೆಗಳನ್ನ ಓದ್ಕೊಂಡು ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಇನ್ನು ಇವತ್ತು ಆರವ್ ಶಖ್ಸ್ ಅವ್ರು ಕೂಡ ಬಂದಿದ್ರು ಆನೇಕಲ್ಗೆ, ನೀವು ಹೋಗ್ತಿದ್ದಾರೆ. ವಿಡಿಯೋ ಕೂಡ ಒಂದು ಚೆನ್ನಾಗಿ ಮಾಡಿಕೊಂಡೆ, ಇವರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ಕೊಂಡು ಅವರು ಸರ್ ಕೂಡ ಮೂವ್ ಆದರು. ಇನ್ನು ಸ್ವಲ್ಪ ಜನ ನನ್ನ ವೀಡಿಯೋಸ್ ನೋಡಿಬಿಟ್ಟು ನಾನು ವೀಡಿಯೋ ತೊಗೊಳ್ತಿರೋದಕ್ಕೆ ಸ್ಮೈಲ್ ಕೂಡ ಮಾಡಿಕೊಂಡು ಹಾಯ್ ಕೂಡ ಅಂದ್ಕೊಂಡು ಹೋಗ್ತಿದ್ರು. ನಾನು ಕೂಡ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೆ. ಇನ್ನು ಫೈನಲ್ ಆಗಿ ನಮ್ಮ ಬೆಂಗಳೂರವ್ರು ಬರ್ತಾರೆ ಇವಾಗ ನೋಡಿ, ಅವ್ರಿಗೆ ಆಲ್ ದ ಬೆಸ್ಟ್ ಬೆಂಗಳೂರು ಅಂತ ಹೇಳಿದೆ. ನೋಡಿ ನಿಜವಾಗ್ಲೂ ಅವ್ರು ಫುಲ್ಲು ಖುಷಿಯಾಗಿ ಹೋಗ್ಬಿಟ್ರು. ಇನ್ನೊಂದು ವಿಷಯ ಏನು ಗೊತ್ತಾ, ನಿಜವಾಗ್ಲೂ ಈ ಸ್ಪರ್ಧೆಯಲ್ಲಿ ಗೆದ್ದಿದ್ದೆ ಬೆಂಗಳೂರವರು. ನನಗೂ 3 ಡೇಸ್ ಆದಮೇಲೆ ಗೊತ್ತಾಯಿತು. ಇದರಲ್ಲಿ ವ್ಲಾಗ್ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಲ್ವ, ಅದಕ್ಕೆ ರಿಸಲ್ಟ್ ಕೂಡ ನಿಮ್ಮ ಜೊತೆ ಹೇಳ್ತಿದ್ದೀನಿ. ಏನೋ ಒಂಥರ ನನಗೆ ಖುಷಿ ಆಯಿತು. ಈ ಟೈಮಲ್ಲಿ ನನ್ನ ಅಕ್ಕ ಮಗಳು ಕೂಡ ನನ್ನ ಜೊತೆಲಿದ್ಲು. ನೋಡ್ದೆ ಚಿಕ್ಕು ಲಾಸ್ಟಲ್ಲಿ ಬಂದಿದ್ದು ಬ್ಯಾಂಗ್ಳೂರವರು, ನಾವು ಅವ್ರಿಗೆ ಒತ್ತಿ ಆಲ್ ದ ಬೆಸ್ಟ್ ಹೇಳ್ತಿದ್ವಿ. ಅವರೇ ಕೂಡ ವಿನ್ ಆಗಿಬಿಟ್ರು ಅಂತ ನಾವಿಬ್ಬರು ಕೂಡ ಮಾತಾಡ್ಕೊಂಡ್ವಿ. ಒಂಥರ ಖುಷಿ ಆಯಿತು ಮತ್ತು ಚೆನ್ನಾಗಿತ್ತು. ಅದಕ್ಕೆ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡೋಣ ಅಂತ ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿದ್ದು. ಇನ್ನು ಸ್ವಲ್ಪ ಪೂಜೆಗೆ ಅಂತ ನಾಳೆ ಹೂವು ಎಲ್ಲ ತೊಗೊಳ್ಬೇಕಿತ್ತು, ಅದಕ್ಕೆ ಮಾರ್ಕೆಟಿಗೆ ಬಂದಿದ್ದೆ. ಇನ್ನು ಹಾಗೆ ಸ್ವಲ್ಪ ಗ್ರಾಸರೀಸ್ ಕೂಡ ತೊಗೊಳ್ಬೇಕಿತ್ತು. ಇನ್ನು ಎಲ್ಲ ತೊಗೊಂಡ್ಬಿಟ್ಟು ನೋಡಿ, ಇವತ್ತು ಕಬಡ್ಡಿ ಸ್ಪರ್ಧೆ ನಡೀತಿತ್ತಲ್ವ, ಅದಕ್ಕೆ ಫುಲ್ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ ಆನೇಕಲ್ಲಲ್ಲಿ. ಒಂಥರ ಏನಾದರೂ ಸ್ಪೆಷಲ್ ಇವೆಂಟ್ಸ್ ಇದ್ದಾಗ ಈ ಥರ ಲೈಟಿಂಗ್ಸ್ ಹಾಕ್ತಾರೆ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇನ್ನು ನಮ್ಮ ಆನೇಕಲ್ ASB ಫೀಲ್ಡಲ್ಲಿ ಈ ಸ್ಪರ್ಧೆ ನಡೀತಾ ಇರೋದು, ಅದಕ್ಕೆ ಒಂದು ಚಿಕ್ಕದಾಗಿ ವಿಡಿಯೋ ಕೂಡ ಮಾಡಿಕೊಂಡೆ. ಒಂಥರ ನಿಜವಾಗ್ಲೂ ಚೆನ್ನಾಗಿರುತ್ತೆ ಈ ಥರ ಏನಾದರೂ ಸ್ಪರ್ಧೆ ಟೈಮ್ಗಳಲ್ಲಿ. ಮತ್ತು ಮೇಜರಾಗಿ ದಸರಾ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆನೇಕಲ್ಲಲ್ಲಿ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಒಂಥರ ಹಬ್ಬನೇ, ತುಂಬಾ ಖುಷಿ ಆಗುತ್ತೆ ನನಗಂತೂ. ನಾನು ಈ ವ್ಲಾಗ್ ಮಾಡೋದಕ್ಕೆ ಮುಂಚೆ ಆದರೂ ಅಷ್ಟೇ ಈ ಥರ ಎಲ್ಲ ಟೈಮಲ್ಲಿ ವಿಡಿಯೋಸ್ ಎಲ್ಲ ತೆಗ್ದು ಇಟ್ಕೊಳ್ತಾ ಇದ್ದೆ. ಇನ್ನು ಮನೆಗೆ ಬಂದು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದು ಹೂವನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಈ ಥರ ಕಾಟನ್ ಬಟ್ಟೆಲಿ ಸ್ವಲ್ಪ ತೇವ ಮಾಡಿಬಿಟ್ಟು ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಥಂಡಿ ಇರೋದ್ರಿಂದ ಏನು ಹೂವು ಹಾಳಾಗೋದಿಲ್ಲ, ಆರಾಮಾಗಿ ಚೆನ್ನಾಗಿ ಇದೇ ಥರ ಫ್ರೆಶ್ ಆಗಿರುತ್ತೆ. ಅದಕ್ಕೆ ಹಾಗೆ ಈಗ ಬಟ್ಟೆಲಿ ಈ ಥರ ಮಡಚಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಬಿಡಿ ಹೂವನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಇನ್ನು ರಾತ್ರಿ ಊಟಕ್ಕೆ ಬೆಳಗ್ಗೆ ಮಾಡಿಟ್ಕೊಂಡಿದ್ನಲ್ವ, ಇದಕ್ಕೆ ಬೇಳೆ ಸಾರಿಗೆ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್.